ವಯನಾಡು ಮೇಘಸ್ಫೋಟ ದುರಂತದಲ್ಲಿ ಅತ್ಯಂತ ದಕ್ಷತೆಯಿಂದ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದ ಅಲ್ಲಿನ ಜಿಲ್ಲಾಧಿಕಾರಿ ಮೇಘಶ್ರೀ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದವರು. ಇನ್ನು ಈ ಕುರಿತು ಅವರ ತಂದೆ ಎಸ್ ರುದ್ರಮುನಿಯವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಭೂಕುಸಿತ ಆರಂಭವಾದ ದಿನ ಕೂಡ ನಾನು ವಯನಾಡಿನಲ್ಲಿದ್ದೆ. ಅಂದು ಸಂಜೆ ನಾನು ಬೆಂಗಳೂರಿಗೆ ವಾಪಸ್ಸಾಗಿದ್ದೆ. ಆದರೆ ಮಗಳಿಗೆ ರಾತ್ರಿ 1:30 ವೇಳೆಗೆ ವಿಷಯ ತಿಳಿದಿದ್ದು ತಕ್ಷಣ ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ್ದಾರೆ. ಇನ್ನು ನನ್ನ ಮಗಳ ರಕ್ಷಣಾ ಕಾರ್ಯಾಚರಣೆ ನಿಜಕ್ಕೂ ಕೂಡ ಮಾಧ್ಯಮಗಳಲ್ಲಿ ಕಂಡು ನಮಗೂ ಕೂಡ ಹೆಮ್ಮೆ ಎನಿಸಿದೆ. ಇನ್ನು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಕೊಡಬೇಕು ಎಂದು ನನ್ನ ಮಗಳಿಗೆ ಫೋನ್ ಮೂಲಕ ನಾನು ತಿಳಿಸಿದ್ದೆ. ಇಷ್ಟು ದೊಡ್ಡ ದುರಂತದಲ್ಲಿ ನನ್ನ ಮಗಳ ಕರ್ತವ್ಯವನ್ನಿಷ್ಟೇ ನಮಗೂ ಮತ್ತು ನಮ್ಮ ಕುಟುಂಬಕ್ಕೂ ಹೆಮ್ಮೆ ಎನಿಸಿದೆ ಎಂದು ತಿಳಿಸಿದರು. ಅಲ್ಲದೆ ಕಾಂಗ್ರೆಸ್ನ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ ವಯನಾಡಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನನ್ನ ಮಗಳ ಕರ್ತವ್ಯ ನಿಷ್ಠೆ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ನಿಜಕ್ಕೂ ಕೂಡ ಖುಷಿ ನೀಡಿದೆ. ಅಲ್ಲದೆ ಮನೆಯಲ್ಲಿರುವ ಇಬ್ಬರು ಪುಟ್ಟ ಮಕ್ಕಳನ್ನ ನನ್ನ ಹಳಿಯ ಪಾಲನೆ ಮಾಡುತ್ತಿದ್ದು ನಾನು ಕೂಡ ಇನ್ನು 2-3 ದಿನಗಳಲ್ಲಿ ವಯನಾಡಿಗೆ ತೆರಳುವುದಾಗಿ ಎಸ್ ರುದ್ರಮುನಿಯವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅದು ಈಗಾಗಲೇ ನೀವು ಟಿ ವಿನಲ್ಲಿ ನೋಡಿದಾಗೆ ಪೇಪರಲ್ಲಿ ನೋಡಿದಾಗ ಅತ್ಯಂತ ಕ್ಲಿಷ್ಟಕರವಾದ ಸಮಯ. ಅದು ತುಂಬ ಭಯಾನಕ ದೃಶ್ಯಗಳೆಲ್ಲ ನಾವು ನೋಡ್ತಾ ಇದ್ವಿ. ನನ್ನ ಮಗಳು ಇತ್ತೀಚೆಗೆ 10 ಜುಲೈ 2024 ಅಲ್ಲಿ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು. ಅವರು ಅಧಿಕಾರ ವಹಿಸ್ಕೊಂಡ ಸುಮಾರು 20 ದಿನಗಳಲ್ಲೇ ಇದೊಂದು ದೊಡ್ಡ ದುರಂತ ಸಂಭವಿಸಿದೆ. ಇದು ತುಂಬ ಚಾಲೆಂಜಿಂಗ್ ಅನಿಸುತ್ತೆ. ಅದೇ ತರಹ ಒಂದು ಒಳ್ಳೆಯ ಅವಕಾಶ ಸೇವೆ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಹೀಗಾಗಿ ನಾನು ಅತ್ಯಂತ ಶ್ರದ್ಧೆಯಿಂದ ನಿಮಗೆ ಎಲ್ಲ ಸರ್ಕಾರಿ ಇದನ್ನು ಉಪಯೋಗಿಸ್ಕೊಂಡು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕಷ್ಟದಲ್ಲಿ ನೊಂದಿರೋರಿಗೆ ಸಂತ್ರಸ್ತರಿಗೆ ಅವ್ರ ಸಹಾಯಕ್ಕೆ ಬರಬೇಕು ಅಂತ ನಾನು ಹೇಳಿದೆ. ನಾನು ಏನಾಯಿತು ಅವತ್ತು ಸೋಮವಾರ ಅವತ್ತು ನಾನು ಅಲ್ಲಿ ಹೋಗಿದ್ದೆ. ಅಂದರೆ ಒಂದು ವಾರ ಅಲ್ಲೇ ಇದ್ದೆ. ಅವತ್ತು ದುರಂತ ಸಂಭವಿಸಿದ ದಿವಸ ಮಧ್ಯಾಹ್ನ 12ವರೆಗೆ ಅಲ್ಲಿ ಬಿಟ್ಟೆ. ಸಂಜೆ 7ವರೆಗೆ ಇಲ್ಲಿ ಬೆಂಗಳೂರು ರೀಚ್ ಆದೆ. ಅವತ್ತು ರಾತ್ರಿಯೇ ಈ ದುರಂತ ಸಂಭವಿಸಿದೆ. ನನ್ನ ಮಗಳಿಗೆ 1:15 ಅಂದಾಜು ಸುದ್ದಿ ಬಂತಂತೆ. ಆಗಲೇ ಮನೆ ಬಿಟ್ಬಿಟ್ಟು 2:30 ಅಲ್ಲಿ ದುರಂತ ನಡೆದ ಸ್ಥಳದಲ್ಲಿ ತಲುಪಿ ಎಲ್ಲ ವ್ಯವಸ್ಥೆಗಳು ಮಾಡಲಿಕ್ಕೆ ಉಸ್ತುವಾರಿ ವಹಿಸ್ಕೊಂಡು ಅವತ್ತಿಂದನೂ ಕ್ಷಣದಿಂದನೂ ಅಲ್ಲೇ ಸ್ಥಳದಲ್ಲೇ ಮೊಕ್ಕ ಮೂಡಿ ಎಲ್ಲ ಉಸ್ತುವಾರಿ ನೋಡಿಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಕೆಲಸ ಮಾಡ್ತಾಯಿದ್ದೆ. ಒಂದು ತಂದೆಯಾಗಿ ಈಗ ಅಷ್ಟೊಂದು ಜನ ಅವ್ರನ್ನ ಪರಿಹಾರ ಮಾಡಲಿಕ್ಕೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಅವ್ರು ಹೋಗಿದ್ದಾರೆ. ನಾವು ಕುಟುಂಬದವರಾಗಿ ನಾವು ತಂದೆಯಾಗಿ ನಮಗೆ ಒಂದು ಸ್ವಲ್ಪ ಗಾಬರಿ ಅಂತ ಅನಿಸುತ್ತೆ. ಆದ್ರೂ ಇದೊಂದು ದೇಶ ಸೇವೆ ಮಾಡಲಿಕ್ಕೆ ಇದು ಒಳ್ಳೆಯ ಅವಕಾಶ. ನಿನ್ನ ಆರೋಗ್ಯ ನಿನ್ನ ಸುರಕ್ಷೆ ನೋಡಿಕೊಂಡು ಅಲ್ಲಿ ನೀವು ಸೇವೆ ಮಾಡಬೇಕು ಅಂತ ನಾನು ಹೇಳಿ. ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ವ್ಯತ್ಯಾಸ ಇರಲ್ಲ. ನಮ್ಮ ಮಗಳು ಮೊದಲಿಂದ ಹಂಗೆ ಬೆಳೆದಿದ್ದಾಳೆ. ಈಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಸಹ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡೋದು ನಾವು ನೋಡಿದ್ವಿ. ಮೊದಲಿಗೂ ಈಗ ಏನಂದ್ರೆ ವ್ಯತ್ಯಾಸ, ಮೊದಲು ನಾವು ಹೆಣ್ಮಕ್ಳನ್ನ ನಾವೊಂದು ಇದರಲ್ಲೇ ಸ್ಥಿಮಿತದಲ್ಲೇ ಇಟ್ಟಿದ್ವಿ. ಇವಾಗ ಎಲ್ಲ ಅವ್ರಿಗೆ ಅವಕಾಶ ಇದೆ. ಅದರಲ್ಲೂ ನಾನಂತೂ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಎಲ್ಲ ಒಂದೇ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದೇ, ಯಾವುದೇ ಭೇದ ಭಾವ ಇರಬಾರ್ದು. ಅವಕಾಶ ಸಿಕ್ಕರೆ ಅವರು ಯಾವ ಥರ ಸಾಧನೆ ಮಾಡ್ತಾರೆ ಅನ್ನಲಿಕ್ಕೆ ನನ್ನ ಮಗಳೇ ಸಾಕ್ಷಿ ಅಂತ ಅಂದ್ಕೊಳ್ಳಿ. ಹಾಂ, ಹೌದೌದು. ಅದು ಹೇಗಂದರೆ ಜೀವನ ಹೇಗೆ ಬರುತ್ತಾ ತಗೋಬೇಕು ಅಲ್ವಾ. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಈಗ ಇದು ಒಂದು ಖುಷಿ ವಿಚಾರ ಅಂದರೆ ಮಗಳು ಎಲ್ಲ ನಮ್ಮ ನೋವುಗಳನ್ನ ಎಲ್ಲ ನಮ್ಮ ಇದನ್ನು ಆಕಿನೇ ಮಾಡಿ ತೋರಿಸ್ತಾ ಇದ್ದಾಳೆ. ಅದು ಈ ಸಮಯದಲ್ಲಿ ಈಗಾಗಲೇ ನಾನು ನನ್ನ ಪ್ರಕಾರ ಎಷ್ಟೊಂದು ಜನಕ್ಕೆ IAS ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಈಗಾಗಲೇ ಎಷ್ಟೊಂದು ಜನ IAS ಆಫೀಸರ್ಸ್ ಇದ್ದಾರೆ. ಅದರಲ್ಲಿ
ನನ್ನ ಮಗಳಿಗೇನೆ ಈಗ ಅವಕಾಶ ಸಿಕ್ಕಿದೆ. ನನ್ನ ಮಗಳಿಗೇನೆ ಅಲ್ಲಿ ಸೇವೆ ಮಾಡೋಂಥ ಅವಕಾಶ ಸಿಕ್ಕಿದೆ. ನಾನು ಐ ಎ ಎಸ್ ಆಫೀಸರ್ ಆಗಲಿಕ್ಕಾಗುತ್ತೆ. ಒಂದು ಎಷ್ಟು ಜನ ಐ ಎ ಎಸ್ ಆಫೀಸರಿಗೆ ಆಲ್ರೆಡಿ ಇರೋದ್ರಲ್ಲೇ ನಿನಗೆ ಅವಕಾಶ ಸಿಕ್ಕಿದೆಯಮ್ಮ, ಇದು ಒಂದು ನೀನು ಒಳ್ಳೆ ಅವಕಾಶ ಅಂದ್ಕೊಂಡು ಅದನ್ನು ಉಪಯೋಗ ಮಾಡ್ಕೊಂಡು ನೀನು ಪ್ರಾಮಾಣಿಕ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಒಂದೆಡೆ ಬೇರೆ ಕುಟುಂಬಗಳು ಸರ್ ಡಿ ಸಿ ಅವರು ಅಲ್ಲಿ ಅದರ ನಿರ್ವಹಣೆ ಜೊತೆಗೆ ತಮ್ಮ ಕುಟುಂಬದ ನಿರ್ವಹಣೆಯನ್ನು ಈ ಎರಡು ರೀತಿ ಹೇಗೆ ನಿಭಾಯಿಸ್ತಾರೆ? ಹಂಗೆ ನೋಡ್ಬೇಕಂದ್ರೆ ನಮಗೆ ಮ್ಯೂಟ್ ಮಾಡೋ ಈಗೇನಾಗಿದೆ ಅಂದರೆ ಡಿ ಸಿ ಆಗಿ ಸಾಕಷ್ಟು ಒತ್ತಡ ಇರ್ತದೆ. ಆದ್ರೂ ಆಕಿ ನಮ್ಮ ಕಡೆಯಿಂದ ಪರ್ಟಿಕ್ಯುಲರ್ಲಾಗಿ ಮನೆಯಲ್ಲಿ ಅವರ ಅವರ ಯಜಮಾನ್ರಿದ್ದಾರಲ್ಲ, ಅವರು ಮನೆಯ ಮಕ್ಕಳೆಲ್ಲ ನೋಡ್ಕೊತಾರೆ. ಆಮೇಲೆ ನಾವು ಅವಶ್ಯಕತೆ ಇದ್ದಾಗ ನಮ್ಮ ಕುಟುಂಬದಿಂದ ನಮ್ಮದು ಮೊದಲಿಂದನೂ ನಮ್ಮ ತಂಗಿ ನಮ್ಮ ಅಕ್ಕ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ವಿ. ಏನು ಅವಶ್ಯಕತೆ ಇದ್ದಾಗ ನಾವು ಹೋಗ್ತೀವಿ, ಜೊತೆಗಿರ್ತೀವಿ, ಯಾವಾಗಲೂ ನಮ್ಮ ಸಪೋರ್ಟ್ ಇರ್ತದೆ. ಆಕಿನೂ ಅತ್ಯಂತ ಇದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ, ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾಳೆ. ಮಕ್ಕಳಿಗೇನು ಸಮಯ ಕೊಡಬೇಕು, ಪೇರೆಂಟ್ಸ್ಗೇನು ಸಮಯ ಕೊಡಬೇಕು, ಫ್ಯಾಮಿಲಿಗೇನು ಸಮಯ ಕೊಡಬೇಕು, ಅದೇ ಥರ ಡ್ಯೂಟಿನಲ್ಲೂ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಂಡಾಗೆ ಸಮರ್ಥವಾಗಿ ನಿಭಾಯಿಸ್ತದೆ. ನಾನು ಆ್ಯಕ್ಚುಲಿ ಅಲ್ಲೇ ಇರಬೇಕಾಗಿತ್ತು. ಅವತ್ತು ಬಂದು ವಾಪಸ್ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅಪ್ಪ ಗಾಬರಿ ಆಗಿದ್ದಾರೆ ಅಂತಂದು ನೀವೇನು ಯೋಚನೆ ಮಾಡಬೇಡಿ, ಇಲ್ಲೆಲ್ಲ ಸೇಫಾಗಿದೆ. ಟಿ ವಿನಲ್ಲೆಲ್ಲ ತುಂಬ ಭಯಾನಕವಾಗಿ ನೋಡ್ತಾ ಇದ್ದಾರೆ, ಬಹುಶಃ ನಿಮಗೆ ತುಂಬ ಗಾಬರಿ ಆಗ್ತದೆ. ನಾನು ತುಂಬ ಸೇಫಾಗಿದ್ದೀನಿ, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾನು ಆರಾಮಾಗಿದ್ದೀನಿ, ನೀವು ಹುಷಾರಾಗಿರಿ ಅಂತೇಳಿ. ಮೊಮ್ಮಕ್ಕಳ ಈಗೇನಾಗಿದೆ ಅಂದರೆ ಅಲ್ಲಿ ನಮ್ಮ ಅಳಿಯ ಮೊನ್ನೆ ತಾನೇ ತ್ರಿವೇಂದ್ರಮಿಂದ ಬಂದರು. ಅವ್ರು ಬಂದಿದ್ದಕ್ಕೋಸ್ಕರ ನಾನು ಈ ಕಡೆ ಬಂದೆ. ಅವರು ಮಕ್ಕಳ ಕೇರ್ ಮಾಡ್ತಾ ಇದ್ದಾರೆ. ಆದರೂ ಮಕ್ಕಳು ತುಂಬ ಚಿಕ್ಕವಳು ಇರೋದ್ರಿಂದ ಅಮ್ಮ ಬೇಕು ಅಂತಲ್ಲಿ ಹೇಳ್ತಿರ್ತಾರೆ. ಕೆಲವೊಮ್ಮೆ ರಾತ್ರಿ 11 ಗಂಟೆಗೆ ಮೀಟಿಂಗ್ ನಡೀತಿರ್ತದೆ, ಅಲ್ಲೇ ಹೋಗಿ ತೋರಿಸ್ಕೊಂಬಂದು ಅವರಮ್ಮನ್ನು ಮಲಗಿಸ್ತಾರಂತೆ. ಬಹುಶಃ ಈ ದುರಂತ ಆದಮೇಲೆ 3 to 4 hours ಅಂತ ಹೇಳ್ಬೋದು. 3 ರಿಂದ 4 ಗಂಟೆ ಮನೆಗಿರ್ತಾರೆ. ರಾತ್ರಿ 12ವರೆಗೆ ಬರೋದು, 5ವರೆಗೆ ಹೋಗೋದು, ರಾತ್ರಿ 2ವರೆಗೆ ಬರೋದು, 5ವರೆಗೆ ಹೋಗೋದು, 6 ಗಂಟೆಗೆ ಹೋಗೋದು, ಹೋಗ್ಬಿಟ್ಟು ಮಾಡ್ತಾಯಿದ್ದ. ಈಗ ಸಾಮಾನ್ಯ ದೃಶ್ಯಗಳು ನೋಡಿದ್ರೆ ಭಯಂಕರ ದೃಶ್ಯಗಳು. ಆ ಕೆಲಸದ ಅಂದರೆ ಇಡೀ ಟೋಟಲ್ ಒಂದು ಮ್ಯಾನೇಜ್ ಮಾಡೋದಿಲ್ಲ, ಅದು ನಿಮ್ಮ ಹೇಗೆ ಮತ್ತೆ ನಿಮ್ಮ ಸ್ನೇಹಿತರು ಅವರಿಗೆ ಫೋನ್ ಮಾಡೋದು? ಈಗ ಅದು ಅವರಿಗೆ ಬಹುಶಃ ಅದು ಏನು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಡಿ ಸಿ ಆಗಿ ಮೊದಲೇ ಅಸೈನ್ಮೆಂಟು. ಆದರೂ ಅವರು ಈಗಾಗಲೇ ಮುಂಚೆ ಸಬ್ ಕಲೆಕ್ಟರು, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರು ಎಲ್ಲ ವರ್ಕ್ ಮಾಡೋದ್ರಿಂದ ಇಂತಹ ಸಣ್ಣ ಪುಟ್ಟ ಇವನ್ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಬಹುಶಃ ಅವ್ರಿಗೆ IAS ಟ್ರೈನಿಂಗಲ್ಲೂ ಅದ್ರ ಬಗ್ಗೆ ಸಾಕಷ್ಟು ಹೇಳ್ಕೊಡ್ತಾರೆ. ಅಷ್ಟೆಲ್ಲದ್ರ ಮಧ್ಯೆನೂ ಈಕೆ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾಳೆ ಅಂತ ನನಗೆ ಅನಿಸುತ್ತೆ. ಒಂದು ಸರಿ ನನಗೆ ಆಶ್ಚರ್ಯ ಆಗುತ್ತೆ. ಒಂದು ಯಾಕಂದರೆ ನಾವು ದುರಂತ ಆದಾಗ ಒಂದು ಸಾವು ನೋಡಿನೇ ನಮಗೆ ಗಾಬರಿ ಆಗುತ್ತೆ. ಅಂಥದ್ರಲ್ಲಿ ಮೊನ್ನೆ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡಿದರು. ಸೊ ಅದನ್ನು ಮೇಲ್ವಚರಣೆ ಅಲ್ಲೇ ಎದುರುಗಡೆ ನಿಂತ್ಕೊಂಡೇ ಮಾಡಿಸಿದ್ರು ಅಂತ. ಇದಕ್ಕೆಲ್ಲ ಬಹುಶಃ ತುಂಬ ಧೈರ್ಯ ಬೇಕಾಗುತ್ತೆ. ಒಂದು ಸರಿ ನನಗೆ ಆಶ್ಚರ್ಯ ಆಗುತ್ತೆ, ನನ್ನ ಮಗಳಿಗೆ ಎಷ್ಟು ಧೈರ್ಯ ಇದೆಯಾ ಅಂದರೆ ಆ ಸಮಯಕ್ಕೆ ಬಂದುಬಿಡುತ್ತೆ. ಇದಕ್ಕೆ ನಾನು ಅಂದ್ಕೊಂಡಿದೆ ಅಂದರೆ ನಾವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಮಗೆ ಕರ್ತವ್ಯ ನಿಷ್ಠೆ ತೋರಿಸಿ ಆಮೇಲೆ ನಾವು ಅದರಲ್ಲಿ ಇನ್ವಾಲ್ವ್ ಆದರೆ, ಮನಸ್ಪೂರ್ವಕ ಇನ್ವಾಲ್ವ್ ಆದರೆ ಇದೆಲ್ಲ ತಾನೇ ಬರ್ತದೆ. 10 ಜುಲೈಗೆ ರಿಪೋರ್ಟ್ ಮಾಡ್ಕೊಂಡ್ರು. ಒಂದು 20 ದಿವಸದ ಮುಂಚೆ ಮಾಡ್ಕೊಂಡ್ರೆ, ಅದು ದುರಂತ ಆಗೋಕ್ಕಿಂತ ಒಂದು 20 ದಿವಸ ಮುಂಚೆ ರಿಪೋರ್ಟ್ ಮಾಡ್ಕೊಂಡ್ರು. ಓಕೆ.